ಗೈಸ್, ಇವತ್ತು ಯೂಟ್ಯೂಬಲ್ಲಿ ಒಂದು ಸಮಸ್ಯೆ ಶುರುವಾಗಿದೆ. ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ನೀವು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಟಿಫಿಕೇಷನ್ ಬೆಲ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ನೋನ್ ಇಶ್ಯೂ ಅಂತ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಇಶ್ಯೂ ವಿತ್ ಆ್ಯಡ್ ರೆವಿನ್ಯೂ ಮೆಟ್ರಿಕ್ಸ್ ಅಂತ ಅಂದ್ಬಿಟ್ಟು ಒಂದು ನೋಟಿಫಿಕೇಷನ್ ಎಲ್ರಿಗೂ ಕೂಡ ಯೂಟ್ಯೂಬರ್ಸ್ಗಳಿಗೆ ತೋರಿಸ್ತಾ ಇದೆ. ಏನಕ್ಕೆ ಇದು ತೋರಿಸ್ತಾ ಇದೆ, ಯಾಕೆ ಇದರಿಂದ ನಮ್ಮ ಒಂದು ಚಾನಲ್ಗೆ ಏನಾದರೂ ಸಮಸ್ಯೆ ಆಗುತ್ತಾ, ಏನು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಇವತ್ತು ರಿಸೀವ್ ಆಗಿದೆ. ನನಗೂ ರಿಸೀವ್ ಆದ ತಕ್ಷಣವೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ 4 hours ಬ್ಯಾಕೆ ಇದು ಎಲ್ರಿಗೂ ಕೂಡ ರಿಸೀವ್ ಆಗಿದೆ. ಸೊ ಇದು ಪ್ರಾಬ್ಲಮ್ ಏನಾಗಿದೆ, ಹೆಂಗೆ ಇದನ್ನು ಸಾಲ್ವ್ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇದು ಲಿಟ್ರಲಿ ಎಲ್ಲರ ಒಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ಬಂದಿರುತ್ತೆ. ಬೇಕಾದರೆ ಒಂದು ಸಲ ತೆಗೆದು ಹೋಗಿ ನೋಡಿ, ಬಂದಿದೆಯಾ ಬಂದಿಲ್ವಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫಸ್ಟು ಇದು ಏನು ಅಂತ ನಾವು ನೋಡೋಣ. ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಮಗೆ ಈ ಥರದೊಂದು ಪೇಜ್ ಬರ್ತಾ ಇದೆ. ಸೊ ಇಲ್ಲಿ ಇಶ್ಯೂ ವಿತ್ ಆ್ಯಡ್ ರೆವಿನ್ಯೂ ಮೆಟ್ರಿಕ್ಸ್ ಅಂತ ಇಲ್ಲಿ ನಮಗೆ ಇಂಟರ್ಫೇಸ್ ಬರ್ತಾ ಇದೆ. ಸೊ ಫಸ್ಟು ಓದ್ಬಿಡ್ತೀನಿ. ಹೈ ಕ್ರಿಯೇಟರ್ಸ್, ವಿ ಆರ್ ಅವೇರ್ ದಟ್ ಸಮ್ ಆಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಆ್ಯನ್ ಇಶ್ಯೂ ವಿತ್ ಇನ್ಕರೆಕ್ಟ್ ಆ್ಯಡ್ ರೆವಿನ್ಯೂ ಮೆಟ್ರಿಕ್ಸ್ ಡಿಸ್ಪ್ಲೇಡ್ ಆನ್ ನ್ಯೂಲಿ ಅಪ್ಲೋಡೆಡ್ ವಿಡಿಯೋಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂತಂದರೆ ಈಗ ಯೂಟ್ಯೂಬಲ್ಲಿ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಲ್ಲೂ ನೀವು ಇವಾಗ ಅಪ್ಲೋಡ್ ಮಾಡಿರ್ತೀರಲ್ಲ ಗೈಸ್, ಇವಾಗ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಿರಲ್ಲ, ಅದಕ್ಕೆ ಅರ್ನಿಂಗ್ಸ್ ನೀವೇನಾದರೂ ಮಾನಿಟೈಸೇಷನ್ ಆನ್ ಆಗಿತ್ತು ಅಂತಂದರೆ ಅರ್ನಿಂಗ್ಸ್ ಬರ್ತಾ ಇರುತ್ತಲ್ಲ, ಅದು ಒಂದೊಂದು ಸಲ ಕಮ್ಮಿ ತೋರಿಸ್ತಾ ಇರುತ್ತೆ. ಆಯಿತಾ? ಆ್ಯಂಡ್ ಕೆಲವರಿಗೆ ಜಾಸ್ತಿನೂ ಕೂಡ ತೋರಿಸ್ತಾ ಇರ್ಬೋದು. ಈಗ ಈ ಒಂದು ಇಶ್ಯೂ ಯೂಟ್ಯೂಬಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಯೂಟ್ಯೂಬರು ಹೇಳ್ತಾ ಇದ್ದಾರೆ. ಆ್ಯಂಡ್ ಕೆಳಗಡೆಯಲ್ಲಿ ಕೊಟ್ಟಿದ್ದಾರೆ, ಅವರ್ ಟೀಮ್ಸ್ ಆರ್ ಅವೇರ್ ಆ್ಯಂಡ್ ಆ್ಯಕ್ಟಿವ್ಲಿ ಇನ್ವೆಸ್ಟಿಗೇಟಿಂಗ್ ದಿಸ್ ಇಶ್ಯೂ. ವಿ ವಿಲ್ ಅಪ್ಡೇಟ್ ದಿಸ್ ಥ್ರೆಡ್ ಆ್ಯಸ್ ಸೂನ್ ಆ್ಯಸ್ ವಿ ಹ್ಯಾವ್ ನ್ಯೂ ಇನ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್ ಅಂತ ಅಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಸೊ ಈಗ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳಿಗೆ ಏನಾದರೂ ಅರ್ನಿಂಗ್ಸ್ ಏನಾದರೂ ಕಮ್ಮಿ ಇದ್ದರೆ ಭಯ ಪಡಬೇಡಿ ಗೈಸ್. ಯೂಟ್ಯೂಬಲ್ಲಿ ಇದು ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಾಯಿದೆ. ಯೂಟ್ಯೂಬಲ್ಲಿ ಒಂದು ಗ್ಲಿಚ್ ಸ್ಟಾರ್ಟ್ ಆಗಿದೆ. ಆಯಿತಾ? ಕೆಲವೊಂದು ಸಲ ಜಾಸ್ತಿನೂ ಕೂಡ ತೋರಿಸ್ತಾ ಇರ್ಬೋದು, ಖುಷಿ ಆಗಿಬಿಟ್ಟಿರ್ತೀರ. ಆಮೇಲೆ ಇದು ಕಮ್ಮಿ ಆಗುತ್ತೆ, ಯಾಕೆಂತಂದರೆ ಡೇಟಾ ಸಮಥಿಂಗ್ ಏನೋ ಇದಾಗಿದೆ. ಹಾಗಾಗಿ ಇದನ್ನು ಆದಷ್ಟು ಬೇಗ ಯೂಟ್ಯೂಬ್ ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಐ ಥಿಂಕ್ ಒಂದು ದಿನವೇ ಸಾಕು ಅವ್ರಿಗೆ, ನಾಳೆ ಎದ್ದು ನೋಡೋಷ್ಟೊಳಗೆಲ್ಲ ಸಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಯೂಟ್ಯೂಬ್ ಅವರು ಮೇಲ್ ಕಳಿಸಿದ್ದಾರೆ, ಈ ಒಂದು ಸಮಸ್ಯೆ ಆಗಿದೆ. ಸೊ ನಿಮ್ಗೆ ಅರ್ನಿಂಗ್ಸಲ್ಲಿ ಅಪ್ ಡೌನ್ ಆಗ್ಬೋದು, ನೋಡ್ಕೊಡಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಚಾನಲ್ಗೆ ಏನೂ ಕೂಡ ಸಮಸ್ಯೆ ಆಗಲ್ಲ, ಸೇಫ್ ಆಗಿರಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯೂಟ್ಯೂಬ್ ಇಟ್ಕೊಂಡಿರೋರಿಗೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಈ ಥರ ಅಪ್ಡೇಟ್ ಇದಾಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗಲಿ. ಓಕೆ, ಸೊ ಈ ಒಂದು ವಿಡಿಯೋಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಆಮೇಲೆ ಇವತ್ತು ನೈಟು ಒಂದು ಹೊಸ ಕವರ್ ಸಾಂಗ್ ಆಗ್ತಾಯಿದ್ದೀನಿ ಲಕ್ಕಿ ಲಿಕೇಶ್ ವ್ಲಾಗ್ಸಲ್ಲಿ, ನಂದು 2ನೇ ಚಾನಲಲ್ಲಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ವ್ಲಾಗ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.